ರಾಜ್ಯ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಗೆ ಯಾವುದೇ ಪ್ರಮಾಣದ ಅನುದಾನ ಕೊಡುತ್ತಿಲ್ಲ ಎನ್ನುವ ಬೇಸರ ಇದೆ. ಪ್ರವಾಸೋದ್ಯಮಕ್ಕೆ ನನ್ನ ಕ್ಷೇತ್ರಕ್ಕೆ 0 ಕೊಡುಗೆ ಕೊಟ್ಟಿದ್ದಾರೆ. ಈ ಬಾರಿ ಅಧಿವೇಶನದಲ್ಲಿ ಪ್ರಶ್ನೆ ಮಾಡುತ್ತೇನೆ ಎಂದು ಹೊನ್ನಾವರದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಹೇಳಿದರು. ಹೊನ್ನಾವರ ಪಟ್ಟಣದ ಕಚೇರಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದರು. ಬಿಜೆಪಿ ಸರ್ಕಾರ ಇದ್ದಾಗ 5 ಕೋಟಿ ಹಣ ಮಂಜೂರಿ ಮಾಡಿತ್ತು. ಅದರಿಂದ ಎಲ್ಲೆಲ್ಲಿ ಕಾಮಗಾರಿ ಆಗಿದೆ ಎಂದು ಪರಿಶೀಲನೆ ಮಾಡಲು ಹೇಳಿದ್ದೇನೆ. ಇಂದಿನ ಸರ್ಕಾರ ಕಳೆದ 2 ವರ್ಷದಿಂದ ಪಟ್ಟಣ ಪಂಚಾಯತ್ಗೆ ಹಣ ಬಿಡುಗಡೆ ಮಾಡಿಲ್ಲ. ಸಂಬಂಧಪಟ್ಟ ಸಚಿವರ ಹತ್ತಿರ ಮನವಿ ಮಾಡಿದರೂ ಪ್ರಯೋಜನಕ್ಕೆ ಬಂದಿಲ್ಲ. ನನ್ನ ಶಾಸಕತ್ವದ ನಿಧಿಯಲ್ಲಿಯೇ ಕುಮಟಾ ಹೊನ್ನಾವರಕ್ಕೆ ಕೆಲಸ ನಡೆದಿದೆ ಎಂದರು. ಒಬ್ಬ ಎಂಜಿನಿಯರಿಂಗ್ ಹೊನ್ನಾವರ ಕುಮಟಾ ಮಂಕಿ 3 ಕಡೆ ಕೆಲಸ ಮಾಡಬೇಕು. ಈ ಸರ್ಕಾರ ಬಂದ ಮೇಲೆ ಯಾವುದೇ ಹಣ ಮಂಜೂರಿ ಮಾಡಿಲ್ಲ, ಅಧಿಕಾರಿಗಳನ್ನು ಕೊಟ್ಟಿಲ್ಲ. ಈ ಬಾರಿ ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿದ ಹೆಚ್ಚಿಗೆ ಅನುದಾನ ತರುವ ಪ್ರಯತ್ನ ಮಾಡುತ್ತೇನೆ. ಅಲ್ಲಿ ಪ್ರಶ್ನೆ ಮಾಡಿ ಆವಾಜ್ ಹಾಕಿದರೆ ಕೆಲಸ ಆಗುತ್ತದೆ ಎಂದು ಕಿಡಿಕಾರಿದರು. ಪಟ್ಟಣ ಪಂಚಾಯತ್ದ ಅಧ್ಯಕ್ಷರು ನೂತನ ಅಧ್ಯಕ್ಷರಾದಂತಹ ವಿಜು ಕಾಮತ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ ಮತ್ತು ಎಲ್ಲ ಗೌರವಾನ್ವಿತ ನಮ್ಮ ಪಕ್ಷದ ಮುಖಂಡರು, ಪಂಚಾಯತ್ ಸದಸ್ಯರು, ಚೇರ್ಮನ್ರು, ಮುಖ್ಯಾಧಿಕಾರಿಗಳು ಮತ್ತು ಮಾಧ್ಯಮದ ಮಿತ್ರರು ಪ್ರತಿ ಹೊನ್ನಾವರಕ್ಕೆ ಭೇಟಿ ಕೊಡಬೇಕು ಅನ್ನೋಂಥ ಒಂದು ನಿರ್ಣಯ ಮಾಡಿದೆ. ಆ ಪ್ರಕಾರ 2 ವಾರದ ಹಿಂದೆ ಮಂಗಳವಾರ ನನ್ನ ಕಚೇರಿಗೆ ಭೇಟಿ ಕೊಟ್ಕೊಂಡು ಹೋಗಿದ್ದೆ. ಇವತ್ತು ಮತ್ತೆ ಇಲ್ಲಿ ಬಂದು ಇವತ್ತು ನೇರವಾಗಿ ಪಟ್ಟಣ ಪಂಚಾಯತ್ಗೆ ಭೇಟಿ ಕೊಟ್ಟು ಇಲ್ಲಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವಂಥದ್ರ ಬಗ್ಗೆ ನೋಡ್ತಾ ಇದ್ದೇನೆ. ಏನು ಬೇರೆ ಯಾವ ಸಮಸ್ಯೆಗಳಿದ್ದಾವೆ ಅನ್ನೋದನ್ನು. ಇದ್ರ ಜೊತೆಗೆ ರಸ್ತೆ ಕಾಮಗಾರಿಗೂ ಕೆಲವಷ್ಟು ಕಡೆ ನಾನು ಹಣ ನೀಡಿದ್ದೇನೆ. ರಸ್ತೆ ಕಾಮಗಾರಿ ಪ್ರಾರಂಭವಾಗಿದೆ. ಈಗ ಯಾವ ಏರಿಯಾ ಅದು? ರಜತಗಿರಿ ಅಲ್ಲಿ ಹೋಗ್ತೇನೆ ನೋಡ್ಲಿಕ್ಕೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು. ಮಾಸ್ತಿಕಟ್ಟೆ ಹತ್ರ ಕೊಟ್ಟಿದ್ದೇನೆ. ಅದು ಕೆಲಸ ಶುರು ಮಾಡಲಿಲ್ಲ. ಇಂಜಿನಿಯರಿಗೆ ಕರೆದಿದ್ದೇನೆ. ಈಗ ನಮ್ಮ ಮಡಿವಾಳರಿಗೆ ನಾನು 5 ಕೋಟಿ ನಮ್ಮ ಸರ್ಕಾರ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ 5 ಕೋಟಿ ಹಣ ಕೊಟ್ಟಿದ್ವಿ. ಅದು ಎಲ್ಲೆಲ್ಲಿ ಕಾಮಗಾರಿ ಆಗಿದೆ ಅನ್ನುವಂಥದ್ದು ಒಂದ್ಸರಿ ನೋಡಬೇಕು ಅನ್ನುವಂಥ ಉದ್ದೇಶ ನಮಗಿದೆ. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಪೂರೈಕೆ ಮಾಡಿದ ವಾಹನದವರಿಗೆ ಇನ್ನೂ ಹಣ ಕೊಟ್ಟಿಲ್ಲ. ಇಷ್ಟು ಸಣ್ಣ ಹಣ ಕೊಡುತ್ತಿಲ್ಲ. ದಿವಾಳಿ ಆಗಿದ್ದೀರಿ ಅಂದರೆ ದಿವಾಳಿ ಆಗಿಲ್ಲ ಅನ್ನುತ್ತಾರೆ. ನಮ್ಮ ಜಿಲ್ಲೆಗೆ ಯಾವುದೇ ಪ್ರಮಾಣದ ಅನುದಾನ ಬಂದಿಲ್ಲ ಎನ್ನುವುದು ಬೇಸರದ ವಿಷಯ. ಕುಡಿಯುವ ನೀರು ಇರಬಹುದು. ಪ್ರವಾಸೋದ್ಯಮದಲ್ಲಿ ನನ್ನ ಕ್ಷೇತ್ರಕ್ಕೆ 0 ಕೊಡುಗೆ. ಸಚಿವ HK ಪಾಟೀಲ್ ನಮ್ಮ ಜಿಲ್ಲೆಯಿಂದಲೇ ಆಯ್ಕೆಯಾಗಿ ಏನು ಕೊಟ್ಟಿಲ್ಲ ಎಂದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.